ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ಲಾಗ್. ಗೊತ್ತಿಲ್ಲ ಗುರು ಹೆಂಗೆ ಬರುತ್ತೆ ಏನೋ ಅಂತ. ವಾಯ್ಸ್ ಮಾತ್ರ ಕಚಡ ಆಗಿದೆ ನಂದಂತೂ. ಹೆವಿ ಕಚಡ ಆಗೋಗ್ಬಿಟ್ಟಿದೆ ವಾಯ್ಸು. ಇನ್ಸ್ಟಾದಲ್ಲಿ ಈಗೀಗ ಜಾಸ್ತಿ ಪೋಸ್ಟ್ ಆಗ್ತಿಲ್ಲ, ಇನ್ನೂ ಡೈಲಿ ಇರುತ್ತೆ. ಓಕೆ, ಬೇಜಾರಂತ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಬಂದೇ ಬರುತ್ತೆ. ಯಾರು ಬೇಜಾರು ಮಾಡ್ಕೊಳಲ್ಲ ಅಂತಲೇ ಗೊತ್ತು. ಓಕೆ, ನಂದಿದು 3-4ನೇ ವ್ಲಾಗ್. ಓಕೆ, ಹೆಂಗೆ ಬರುತ್ತೆ ಏನೋ ಅಂತ ನಿಜ ಗೊತ್ತಿಲ್ಲ ಗುರು. ನನಗೆ ನಿಜ ಮಾಡಬೇಕು ಅಂತ ಆಸೆ ಐತೆ, ಲಾಗಿಂಗ್ ಮಾಡಬೇಕು ಅಂತ ಆಸೆ ಐತೆ. ಬಟ್ಟು ಹೆಂಗೆ ಬರುತ್ತೆ ಅಂತ ನಿಜ ಗೊತ್ತಿಲ್ಲ. ವಾಯ್ಸ್ ಹೆಂಗಿದೆ, ಕಚ್ಚಡವಾಗಿದೆ ಬಿಡಿ. ನನ್ನ ಲಾಗಿಂಗ್ ನಾನೇ ನೋಡ್ಬೇಕಾದ್ರೆ ಅಪ್ಲೋಡ್ ಮಾಡಾದ್ಮೇಲೆ ಹೆವಿ ಕಚ್ಚಡವಾಗಿ ಬರ್ತಿದೆ ವಾಯ್ಸು. ಓಕೆ, ನೋಡೋಣ. ಸ್ಟಾರ್ಟ್ ಮಾಡಿದ್ದೀನಿ, ಏನಾಗುತ್ತೆ ಏನೋ ಗೊತ್ತಿಲ್ಲ. ಓಕೆ, ಇವತ್ತು ಏನೇನು ಕೆಲಸ ಅಂತ ನನಗೆ ಗೊತ್ತಿಲ್ಲ ಗುರು. ಒಟ್ಟಿನೊಳಗೆ ಈಗ ಜಸ್ಟ್ ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದ್ಮೇಲೆ ನೋಡೋಣ ಏನಿದೆ ಕೆಲಸ ಅಂತ. ಸದ್ಯಕ್ಕೆ ಕೆಲಸ ಏನಿಲ್ಲ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀನಿ. ನಾನು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋದೆ, ಹೀರೆಕಾಯಿ ಹಾಕಿ ಬರೋಣ ಅಂತ. ಹೀರೆಕಾಯಿ ಹಾಕಿ ಮನೆಗೆ ಬಂದಿದ್ದೀನಿ. ಈಗ ಜಸ್ಟು ಲ್ಯಾಪ್ಟಾಪ್ ಏನೈತೆ ಅದನ್ನು ಪೂರ್ತಿ ಕ್ಲೀನ್ ಮಾಡಿ, ಕಚಡ ಹಿಡ್ದು ಹೋಗ್ಬಿಟ್ಟಿತ್ತು ಗುರು. ಇದು ಹೆಂಗೆ ಧೂಳಾಗ್ಬಿಟ್ಟಿತ್ತು ಅಂದರೆ ಹೆವಿ ಧೂಳಾಗೋಗ್ಬಿಟ್ಟಿತ್ತು. ಅದರಿಂದ ಕ್ಲೀನಾಗಿ ಕ್ಲೀನ್ ಮಾಡಿ ಫ್ರಂಟಲ್ಲಿ ಇತ್ತೀಗ ಸ್ವಲ್ಪ ಈ ಕಡೆಗೆ ಇಕ್ಕಿದ್ದೀನಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೋಗಿದೆ. ನೋಡೋಣ ಅಂದರೆ ಈ ಥರ ಇದೆ ಅಷ್ಟೇ. ಇವತ್ತು ಇಷ್ಟು ಕೆಲಸ ಮಾಡಿದ್ದೀನಿ. ಈಗ ದನ ಕಟ್ಟಾಗಿ ಬಂದಿದ್ದೀನಿ ಹೋಗಿ, ಒಂಚೂರು ಜೋಳ ಕೊಯ್ದಾಕಿ ಅಷ್ಟೇ ಗುರು. ಈಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಆದಮೇಲೆ ಏನು ಕೆಲಸ ಅಂತ ಗೊತ್ತಿಲ್ಲ. ನೋಡೋಣ, ಏನಾರು ಕೆಲಸ ಇದ್ದರೆ ಕೆಲಸ ಮಾಡೋದು, ಇಲ್ಲ ಮನೆಗಂದು ಸಂಜೆ. ಇದನ್ನು ಇವತ್ತೇ ಹಾಕ್ತೀನಿ ಅಂತ ಗೊತ್ತಿಲ್ಲ, ನಾಳೆ ಅಥವಾ ನಾಡಿದ್ದು ಹಾಕ್ಬೋದು, ಹೇಳೋಕ್ಕಾಗಲ್ಲ. ಓಕೆ, ಸಿಗುವ. ಇವರೆಲ್ಲ ಲಾಗ್ ಇನ್ಸ್ಟಾಗ್ರಾಮಲ್ಲಿ ಲಾಗ್ ಮಾಡ್ತಾರೆ ಕಣ್ರಿ. ಏನು ಮಾಡಲಿ ಬಾ ಇಲ್ಲಿ ಕಟ್ಕೊಂಡು ನಮ್ಗೇನಾಗಬೇಕು? ಅವ್ರು ಏನಾರ ಮಾಡ್ಕೊಂಡ್ರೆ ನಮ್ಗೇನ ಮಾಡಬೇಕು ಅಂತ. ಕರೆಂಟ್ ಇಲ್ದೇ ಚಿರ್ಗುಡ್ತಾಯ್ತು. ಇದಕ್ಕೆ ಹಾಕ್ತೇನೆ ನೋಡಿ. ಪ್ರೇಮರಿಗೆ ಹಾಕು. ಎನಿ ಟೈಮ್ ಓಡ್ತಲೇ ಇರ್ತೈತೆ. ಮುಂಜಾನೆ ಮೋಟ್ರು ಸುಟ್ಟೋದ್ರೆ ಇನ್ನೊಂದು ತಗೊಂಬತ್ತೈತೆ ಮುಂಜಾನೆ. ಹಾಂ, ಇದು ಯಾಕೆ ಬೇಕಾಯ್ತಿದ್ವ ಹತ್ತದು ಇಳಿಯೋದು? ಒಂದೇ ಸಲ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಹಾಕಾಯದು. ಹಾಂ, ಹಂಗೆ ಮಾಡಿದ್ರೆ ಬೇಕು ಮುಂದೆ ಕೊಂಡ್ಬಿಡ್ತೈತಿ. ಏನು ಸಮಾಚಾರ? ಊರ ಕಡೆಗೆ ಕಾಣಲ್ವಲ್ಲ ಈಗ. ಗುರು 7:15 ಆಗಿದೆ. 8 ಗಂಟೆ ಗುರು. ನೋಡೇ ಇಲ್ಲ ನಾನು. ತುಮಕೂರಿಗೆ ಬಂದಿದೆ ಗುರು. ಮ್ಯಾಟ್ರ್ ಏನಾಯ್ತು ಅಂದರೆ, ಮೋಟ್ರ್ ತಗೊಂಡೋಗಿದ್ದು ನೋಡಿದ್ರ ಅಂತ ವೀಡಿಯೋದಲ್ಲಿ ನೋಡಿದ್ದೀರ. ಮೋಟ್ರ್ ತಗೊಂಡೋಗಿದ್ದು, ಮೋಟ್ರ್ ಎಲ್ಲ ತಗೊಂಡೋದು ಬಿಟ್ಟ ಗುರು. 10 ಲೆಂತ್ ಬಿಟ್ಟಿದ್ದೀವಿ, ಮೋಟ್ರ್ ಸುಟ್ಟೋಗ್ಬಿಟ್ಟಿದೆ, ನೋಡಿಲ್ಲ. ಇವಾಗ ತುಮಕೂರಿಗೆ ಬಂದಿದ್ದೀವಿ. ಕಾಯಿಗ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. 8 ಗಂಟೆ ಆದ್ರೂ ಮೋಟ್ರ್ ಕೊಟ್ಟಿಲ್ಲ. ಹೊಸ ಮೋಟ್ರ್ ಕೊಡ್ತೀನಿ ಅಂತ ಹೇಳ್ಯಾರೆ. ಟ್ರೇನು ಅಂದರೆ ನಾವು ತಗೊಂಡೋಗಿರೋದು ಧನಲಕ್ಷ್ಮಿಲಿ. ಓಕೆನಾ, ಕಾಣ್ತಿದೆ ನೋಡಿ ಧನಲಕ್ಷ್ಮಿ. ಅವ್ರು ಮೋಟ್ರ್ ಪಂಪ್ ತಗೊಂಡು ಕೊಟ್ಟಿರೋದು ನಮಗೆ ಸುದರ್ಶನದಲ್ಲಿ. ಕಾಣ್ತೈತಲ್ಲ ಸುದರ್ಶನ್, ಇದ್ರಲ್ಲಿ ತಂದು ಕೊಟ್ಟಾರೆ. ಈಗ ಮೋಟ್ರ್ ಸುಟ್ಟೋಯ್ತು. ಅವ್ರು ಬಾಕ್ಲು ಹಾಕೊಂಡು ಹೋಗ್ಯಾರ ಗುರು. ನಾವಿಲ್ಲಿ ಸುದರ್ಶನದಲ್ಲಿ ಕಾಯ್ಕೊಂಡು ಕುಂತಿದ್ದೀವಿ. ಅವ್ರ ತಲೆ ಈಗ ಇಲ್ಲ. ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ.
ಟೈಮ್ ಬಂದು ನೋಡಿದ್ರೆ 8 ಗಂಟೆ ಬರ್ಬೇಕಾದ್ರೆ ಗಾಡಿ ಪೆಟ್ರೋಲ್ ಬೇರೆ ಖಾಲಿ ಐತೆ ಗುರು. ಅಂತ ಬೆಳಗ್ಗೆಯಿಂದ ರೋಷಿ ಫಯಾಜ್ ಅವರು ನೀರು ಬಿಟ್ಟಿದ್ದಾರೆ. ಮಾಮೂಲಿ ಏನು ಹೇಳೋದು ಕೊಡೋದು ಅಷ್ಟೇ ಹೊಡೆದು ಕೈ ಕೈ ತೊಳ್ಕೊಂಡು ಈಗ ಜೊತೆಗೆ ಸಣ್ಣ ಬರೋದು ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.